ನಮಸ್ಕಾರ. ಯುಗಾದಿ ಅಂದ್ರೆ ಹೊಸ ವರ್ಷ ಮಾತ್ರ ಅಲ್ಲ, ಅದು ಜೀವನದ ಹೊಸ ಅಧ್ಯಾಯ. ತುಲಾ ರಾಶಿಯವರೇ, 2026 ನಿಮ್ಮ ಜೀವನದಲ್ಲಿ ನಿಧಾನವಾಗಿ ನಡೆಯುವ ಬದಲಾವಣೆಗಳ ವರ್ಷ. ಜೋರಾಗಿ ಏನೂ ಆಗೋದಿಲ್ಲ ಅನ್ನಿಸಬಹುದು, ಆದರೆ ವರ್ಷದ ಕೊನೆಯಲ್ಲಿ ಹಿಂದಕ್ಕೆ ನೋಡಿದಾಗ ನನ್ನ ಜೀವನ ಸಂಪೂರ್ಣ ಬದಲಾಗಿದೆ ಅನ್ನೋ ಅನುಭವ ಬರುತ್ತದೆ. ಇಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋದು, ನಿಮ್ಮ ಅದೃಷ್ಟ ಯಾವ ತಿಂಗಳಲ್ಲಿ ತೆರೆಯುತ್ತದೆ, ಹಣದ ಸ್ಥಿತಿ ಏಕೆ ಫ್ಲಕ್ಚುಯೇಟ್ ಆಗುತ್ತದೆ, ಯಾವ ಸಂಬಂಧ ಉಳಿಯುತ್ತದೆ, ಯಾವುದು ದೂರವಾಗುತ್ತದೆ, ಮತ್ತು 2026 ನಿಮ್ಮ ಜೀವನದ ರಿಯಲ್ ಟರ್ನಿಂಗ್ ಫೇಸ್ ಯಾವುದು. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವರ್ಷದ ಗ್ರಹಶಕ್ತಿ ಕಾಸ್ಮಿಕ್ ಓವರ್ವ್ಯೂ 2026. ಈ ವರ್ಷ ತುಲಾ ರಾಶಿಗೆ ಗ್ರಹಗಳು ನೀಡುವ ಸಂದೇಶ: ಬ್ಯಾಲೆನ್ಸ್, ಡಿಸಿಷನ್, ಗ್ರೋತ್. ಗುರುಗ್ರಹ ನಿಮ್ಮ ಅವಕಾಶಗಳ ಬಾಗಿಲು ತೆಗೆಯುತ್ತಾನೆ, ಆದರೆ ಶನಿ ನಿಮ್ಮ ಸಹನೆಯನ್ನು ಪರೀಕ್ಷಿಸುತ್ತಾನೆ. ಅದರ ಅರ್ಥ ಏನು? ಶಾರ್ಟ್ಕಟ್ ಯಶಸ್ಸು ಇಲ್ಲ, ಕನ್ಸಿಸ್ಟೆನ್ಸಿ ಇದ್ರೆ ದೊಡ್ಡ ಫಲ. ರಾಹು ಅನ್ಎಕ್ಸ್ಪೆಕ್ಟೆಡ್ ಐಡಿಯಾಸ್ ಕೊಡುತ್ತಾನೆ. ಟೆಕ್ನಾಲಜಿ, ಫ್ರೀಲ್ಯಾನ್ಸಿಂಗ್, ಆನ್ಲೈನ್ ಇನ್ಕಮ್ ಕಡೆ ಆಸಕ್ತಿ ಹೆಚ್ಚಾಗುತ್ತದೆ. ಕೇತು ನಿಮ್ಮೊಳಗೆ ಒಂದು ಪ್ರಶ್ನೆ ಹುಟ್ಟಿಸುತ್ತದೆ: ನಾನು ನಿಜವಾಗಿಯೂ ಸಂತೋಷವಾಗಿದ್ದೇನಾ? 2026 ಒಂದು ಸೆಲ್ಫ್ ರಿಯಲೈಸೇಷನ್ ಇಯರ್. ವೃತ್ತಿ ಜೀವನ, ಕೆಲಸದ ದಿಕ್ಕಿನಲ್ಲಿ ಬದಲಾವಣೆ. 2026 ವರ್ಷವು ತುಲಾ ರಾಶಿಯವರ ವೃತ್ತಿ ಜೀವನದಲ್ಲಿ ನಿಧಾನ ಆರಂಭದ ವರ್ಷ. ವರ್ಷದ ಆರಂಭದಲ್ಲಿ ಶ್ರಮ ಹೆಚ್ಚು ಕಾಣಬಹುದು, ಮಾಡಿದ ಕೆಲಸಕ್ಕೆ ತಕ್ಷಣ ಮೆಚ್ಚುಗೆ ಸಿಗದಿರಬಹುದು, ಕೆಲವು ಸಮಯಗಳಲ್ಲಿ ಸ್ವತಃ ತನ್ನ ಮೇಲೆ ಅನುಮಾನ ಬರಬಹುದು. ಆದರೆ ಇದು ಹಿನ್ನಡೆಯಲ್ಲ, ಇದು ಮುಂದಿನ ಬೆಳವಣಿಗೆಗೆ ಸಿದ್ಧತೆ ಮಾಡುವ ಅವಧಿ. ಜೂನ್ ನಂತರ ಪರಿಸ್ಥಿತಿ ಬದಲಾಗುತ್ತದೆ. ಹೊಸ ಜವಾಬ್ದಾರಿ ಸಿಗಬಹುದು, ಅಧಿಕಾರ ಹೆಚ್ಚಾಗುತ್ತದೆ, ನಿಮ್ಮ ಮಾತಿಗೆ ಮೌಲ್ಯ ಸಿಗುತ್ತದೆ. ಸೃಜನಾತ್ಮಕ ಕ್ಷೇತ್ರ, ಮಾಧ್ಯಮ, ಕಾನೂನು, HR ಹಾಗೂ ಸಲಹೆ ವೃತ್ತಿಗಳಲ್ಲಿ ಉತ್ತಮ ಬೆಳವಣಿಗೆ ಸಾಧ್ಯ. ಸ್ವಂತ ವ್ಯವಹಾರ ನಡೆಸುವವರಿಗೆ ಈ ವರ್ಷ ವ್ಯವಹಾರಿಗಳಿಗೆ ಹೊಸ ಅವಕಾಶಗಳು ಬರುತ್ತವೆ. ಆನ್ಲೈನ್ ಮೂಲಕ ವ್ಯಾಪಾರ ವಿಸ್ತರಣೆ, ಹೊಸ ಕೊಲಾಬರೇಷನ್, ಮಹಿಳಾ ಗ್ರಾಹಕರಿಂದ ಲಾಭ ಸೂಚನೆ. ಆದರೆ ಒಪ್ಪಂದಕ್ಕೂ ಮೊದಲು ದಾಖಲೆ ಪರಿಶೀಲನೆ ಅಗತ್ಯ. ಹಣದ ಹರಿವು ಫೈನಾನ್ಷಿಯಲ್ ಫ್ಲೋ 2026. ಈ ವರ್ಷ ಹಣ ಸ್ಟ್ರೇಟ್ ಲೈನ್ನಲ್ಲಿ ಬರೋದಿಲ್ಲ. ಹಣದ ಚಕ್ರ ಹೀಗಿರುತ್ತದೆ: ಆದಾಯ, ಖರ್ಚು, ಅನುಭವ, ಸ್ಥಿರತೆ. ವರ್ಷದ ಮೊದಲ ಭಾಗದಲ್ಲಿ ಅಗತ್ಯ ಖರ್ಚುಗಳು ಹೆಚ್ಚಾಗಬಹುದು, ಆದರೆ ಈ ಅನುಭವಗಳು ನಿಮಗೆ ಒಂದು ಪಾಠ ಕಲಿಸುತ್ತವೆ. ಹಣ ಗಳಿಸುವುದಷ್ಟೇ ಅಲ್ಲ, ಅದನ್ನು ನಿರ್ವಹಿಸುವುದು ಮುಖ್ಯ. ವರ್ಷದ 2ನೇ ಭಾಗದಲ್ಲಿ ಹಣಕಾಸಿನ ಜಾಣ್ಮೆ ಹೆಚ್ಚಾಗುತ್ತದೆ, ಯೋಜಿತ ಖರ್ಚು ಆರಂಭವಾಗುತ್ತದೆ, ನಿಧಾನವಾಗಿ ಆರ್ಥಿಕ ಸ್ಥಿರತೆ ಬರುತ್ತದೆ. ಸೆಪ್ಟೆಂಬರ್ ನಂತರ ಉಳಿತಾಯ ಸಾಧ್ಯತೆ ಹೆಚ್ಚು. ಸಂಬಂಧಗಳ ಅಧ್ಯಾಯ, ಇಮೋಷನಲ್ ಕ್ಲಾರಿಟಿ. ಈ ವರ್ಷ ಸಂಬಂಧಗಳ ಸತ್ಯವನ್ನು ತೋರಿಸುವ ವರ್ಷ. ನೀವು 3 ರೀತಿಯ ಜನರನ್ನು ಗುರುತಿಸುತ್ತೀರಿ: ನಿಮ್ಮ ಜೊತೆ ನಿಲ್ಲುವವರು, ಪ್ರಯೋಜನಕ್ಕಾಗಿ ಇರುವವರು, ನಿಧಾನವಾಗಿ ದೂರವಾಗುವವರು. ಸಿಂಗಲ್ಸ್ಗಾಗಿ ಅಚ್ಚರಿಯ ಪರಿಚಯ ಪ್ರೀತಿಗೆ ಬದಲಾಗುವ ಸಾಧ್ಯತೆ. ರಿಲೇಶನ್ಶಿಪ್ ಇರುವವರಿಗೆ ವರ್ಷದ ಆರಂಭದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಾಧ್ಯ, ಆದರೆ ಆಗಸ್ಟ್ ನಂತರ ಭರವಸೆ ಗಟ್ಟಿಯಾಗುತ್ತದೆ. ವರ್ಷದ ಕೊನೆಯಲ್ಲಿ ಮದುವೆ ಮಾತುಕತೆ ಸಾಧ್ಯ. ಈ ವರ್ಷದ ಪಾಠ: ತಮ್ಮನ್ನು ಸಾಬೀತುಪಡಿಸಿಕೊಳ್ಳುವುದಕ್ಕಿಂತ ಕೇಳುವುದು ಮುಖ್ಯ. ಕುಟುಂಬ ಪರಿಸ್ಥಿತಿ. ಈ ವರ್ಷ ಕುಟುಂಬದಲ್ಲಿ ಮೀಡಿಯೇಟರ್ ಪಾತ್ರ ನಿಮ್ಮದು. ಸಮಸ್ಯೆ ಪರಿಹಾರದಲ್ಲಿ ನೀವು ಮುಖ್ಯರಾಗುತ್ತೀರಿ. ಎಲ್ಡರ್ಸ್ ಅಡ್ವೈಸ್ ದೊಡ್ಡ ಸಹಾಯ ಮಾಡುತ್ತದೆ. ರೀಲೊಕೇಶನ್ ಅಥವಾ ಹೋಮ್ ಇಂಪ್ರೂವ್ಮೆಂಟ್ ಸಾಧ್ಯ. ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ಮೂಡ್ ಚೇಂಜ್ ಮಾಡಬಹುದು. ಆರೋಗ್ಯ ಮತ್ತು ಮನಸ್ಥಿತಿ. ದೈಹಿಕ ಆರೋಗ್ಯ ಸಾಮಾನ್ಯವಾಗಿರುತ್ತದೆ, ಆದರೆ ಗಮನಿಸಬೇಕಾದವು ಓವರ್ ಥಿಂಕಿಂಗ್, ಲೇಟ್ ಸ್ಲೀಪ್, ನೆಕ್ ಮತ್ತು ಬ್ಯಾಕ್ ಸ್ಟ್ರೆಸ್. ಉತ್ತಮ ಪರಿಹಾರ: ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು, ಧ್ಯಾನ, ಸಂಗೀತ ಕೇಳುವುದು. ಮನಸ್ಸಿಗೆ ಶಾಂತಿ ನೀಡುತ್ತದೆ. ವಿದ್ಯಾರ್ಥಿಗಳು ಮತ್ತು ಸ್ಕಿಲ್ ಗ್ರೋತ್. 2026 ಈಸ್ ಈಕ್ವಲ್ ಟು ಲರ್ನಿಂಗ್ ಇಯರ್. ಪಠ್ಯಪುಸ್ತಕ ಮಾತ್ರವಲ್ಲ, ಆನ್ಲೈನ್ ಲರ್ನಿಂಗ್, ನ್ಯೂ ಲ್ಯಾಂಗ್ವೇಜ್, ಕ್ರಿಯೇಟಿವ್ ಸ್ಕಿಲ್ಸ್ ಇವು ಭವಿಷ್ಯದ ಅವಕಾಶಗಳನ್ನು ತೆಗೆಯುತ್ತವೆ. ಕಾಂಪಿಟೇಟಿವ್ ಎಕ್ಸಾಮ್ಸ್. ಮೊದಲ ಪ್ರಯತ್ನ ಅನುಭವ, 2ನೇ ಪ್ರಯತ್ನ ಯಶಸ್ಸು. ಪ್ರಯಾಣ ಮತ್ತು ವಿದೇಶ ಅವಕಾಶಗಳಿಗೆ. ಅನಿರೀಕ್ಷಿತ ಪ್ರಯಾಣಗಳು ಸಾಧ್ಯ. ಸಣ್ಣ ಕೆಲಸ ಪ್ರಯಾಣಗಳು ದೊಡ್ಡ ಅವಕಾಶಕ್ಕೆ ಕಾರಣವಾಗಬಹುದು. ವಿದೇಶ ಯೋಜನೆಗಳಿಗೆ ಸ್ವಲ್ಪ ಡಿಲೇ ಸಾಧ್ಯ, ಆದರೆ ವರ್ಷದ ಕೊನೆಯಲ್ಲಿ ಚಲನೆ ಕಾಣುತ್ತದೆ. ಆಧ್ಯಾತ್ಮಿಕ ಬೆಳವಣಿಗೆ. ಈ ವರ್ಷ ಒಳಗಿನ ಶಾಂತಿ ಹುಡುಕುವ ಸಮಯ. ಸರಳ ಪರಿಹಾರಗಳು: ಶುಕ್ರವಾರ ದೀಪ ಹಚ್ಚುವುದು, ಮಹಾಲಕ್ಷ್ಮಿ ಸ್ತೋತ್ರ, ಬಿಳಿ ಹೂವಿನ ಪೂಜೆ, ನೀರಿನ ದಾನ.
ಇವು ಅದೃಷ್ಟ ಹೆಚ್ಚಿಸುತ್ತವೆ. ಜಾಗ್ರತೆ ಸೂಚನೆ: ತಪ್ಪಿಸಬೇಕಾದವು: ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸುವುದು, ಭಾವನೆಗೆ ಒಳಗಾಗಿ ಹಣ ಖರ್ಚು ಮಾಡುವುದು, ನಿರ್ಧಾರ ತಡ ಮಾಡುವುದು. ಸರಿಯಾದ ಸಮಯದ ಸಣ್ಣ ನಿರ್ಧಾರ ದೊಡ್ಡ ಯಶಸ್ಸು. ವರ್ಷದ ಟರ್ನಿಂಗ್ ಫೇಸ್: ಸೆಪ್ಟೆಂಬರ್ ಮತ್ತು ಡಿಸೆಂಬರ್. ಈ ಸಮಯದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಆದಾಯ ಸ್ಥಿರವಾಗುತ್ತದೆ, ಸಂಬಂಧ ಸ್ಪಷ್ಟತೆ, ಸಮಾಜದಲ್ಲಿ ಗೌರವ. ಈ ಸಮಯದ ನಿರ್ಧಾರಗಳು ಮುಂದಿನ 3-4 ವರ್ಷ ನಿರ್ಧರಿಸುತ್ತವೆ. ತುಲಾರಾಶಿಯವರೇ, 2026 ನಿಮ್ಮ ಜೀವನಕ್ಕೆ ವೇಗ ಕೊಡೋದಿಲ್ಲ, ಆದರೆ ದಿಕ್ಕು ಕೊಡುತ್ತದೆ. ನೀವು ಓಡೋದಿಲ್ಲ, ನೀವು ಇವಾಲ್ವ್ ಆಗುತ್ತೀರಿ, ಮತ್ತು ಅದೇ ನಿಮ್ಮ ನಿಜವಾದ ಜಯ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ರಾಶಿ ಬರೆಯಿರಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.